ದೇಶಕ್ಕೆ ಒಂದು ಕೊಲೆಯಿಂದ ಅಂಟಿಕೊಂಡ ಪಾಪ ಅದು. ಯಾರ ಕೊಲೆ? ದೇವರು ಅವನ ಹೆಸರು ಹೇಳಲಿಲ್ಲವೇ? ಯಾಕಂದರೆ ನಿಮ್ಮಂಥ ಯುವ ಜನಾಂಗಕ್ಕೆ ಇದು ಅರ್ಥ ಆಗಬೇಕು. ನಮ್ಮಲ್ಲಿ ಸಾಧಿಸಿದರೆ ಸಬಳವನ್ನು ನುಂಗ್ಬೋದು ಅಂತ ಒಂದು ಗಾದೆ ಇದೆ. ಹಾಗಾಗಿ ನಿರ್ದಿಷ್ಟ ಗುರಿ, ನಾನು ಎಲ್ಲಿಗೆ ಮುಟ್ತೇನೆ, ಎಲ್ಲಿಗೆ ಮುಟ್ಟಬೇಕು, ಮತ್ತು ನನ್ನ ವರ್ತಮಾನದ ಸಮಸ್ಯೆ ಏನು ಅಂತ ಪಕ್ಕ ಆದರೆ ನಿಮ್ಮ ಹಾಗೆ ಬೆಳೀಲಿಕ್ಕಾಗುತ್ತೆ. ಸೊ ಈ ಸ್ಕ್ರಿಪ್ಟ್ ಎತ್ಕೊಂಡು ಬಂದಾಗ ಈ ಸ್ಕ್ರಿಪ್ಟ್ ಮಾಡಲೇಬೇಕು ಅಂತ ಭಾಳ ಇಂಟ್ರೆಸ್ಟಿಂದ ಮಾಡಿದಂಥ ಸಿನಿಮಾ ಇದು. ಭಾಳ ವಿಭಿನ್ನವಾದಂಥ ಸಿನಿಮಾ ಇದು ಭಾರತದ ಮೊದಲ ಮ್ಯೂಸಿಕಲ್ ಸೈಫೈ ಥ್ರಿಲ್ಲರ್. ಅಂದ್ರೆ ನಾವು ಸೈನ್ಸ್ ಫಿಕ್ಷನ್ ಮಾಡ್ತೀವಿ ಅಂತ ಹೋದಾಗ ಮ್ಯೂಸಿಕ್ ಮಾಡಲ್ಲ. ಬ್ಲಿಂಕ್ ಅನ್ನೋದೇ ಒಂದು ಫಸ್ಟ್ ಆಫ್ ಆಲ್ ನನಗೆ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ನ್ಯೂ ಕಮರ್ಸ್ಗೆ ಇಷ್ಟು ಕಂಟೆಂಟ್ ಇರುವಂತ ಒಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬ್ಲಿಂಕ್ ಅನ್ನುವಂಥ ಒಂದು ಅಪರೂಪದ ಪ್ರಯತ್ನ, ಹೊಸ ಹುಡುಗರು ಹೊಸ ರೀತಿಯ ಒಂದು ಸಿನಿಮಾವನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಆಲೋಚನೆಯ ಫಲ ಇದು. ಭಾರತದ ಮೊದಲ ಮ್ಯೂಸಿಕಲ್ ಸೈಫೈ ಥ್ರಿಲ್ಲರ್ ಅಂತ ಇದನ್ನು ಈಗಾಗಲೇ ಕರೆಯಲಾಗ್ತಾ ಇದೆ. ಒಂದು ಟೈಮ್ ಟ್ರಾವೆಲರನ್ನು ಇಟ್ಕೊಂಡು, ಟೈಮ್ ಟ್ರಾವೆಲ್ ಅಂದರೆ ಏನು, ಅದು ಯಾವ ರೀತಿ ಇರುತ್ತೆ, ಅದು ಕನ್ನಡದಲ್ಲಿ ಒಂದು ಈ ರೀತಿಯ ಒಂದು ಹೊಸ ಪ್ರಯತ್ನ ಹೊಸ ಹುಡುಗರಿಂದ ಆದಾಗ ಅದರ ಥ್ರಿಲ್ ಹೇಗಿರುತ್ತೆ, ಅದೆಲ್ಲವನ್ನು ಈ ಸಂದರ್ಶನದ ಮೂಲಕ ನಿಮಗೆ ಕೊಡುವ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ದೀಕ್ಷಿತ್ ಶೆಟ್ಟಿ, ಚೈತ್ರಾಚಾರ್, ಮಂದಾರ ಇವರ ಕಾಂಬಿನೇಷನ್ ಇರುವಂಥ ಈ ಸಿನಿಮಾವನ್ನು, ಪ್ರಯೋಗಾತ್ಮಕವಾದಂಥ ಈ ಸಿನಿಮಾವನ್ನು ಶ್ರೀನಿಧಿ ಅನ್ನುವಂಥ ಹುಡುಗ ನಿರ್ದೇಶನ ಮಾಡಿದ್ದಿದ್ದರೆ ರವಿಚಂದ್ರ ಅನ್ನುವಂಥ ಹುಡುಗ ನಿರ್ಮಾಪಕನಾಗಿ ಈ ಸಿನಿಮಾಕ್ಕೆ ದಕ್ಕಿದ್ದಾರೆ. ಒಂದು ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಹಲವಾರು ಸಿನಿಮಾಗಳು ಸೋಲ್ತಾ ಇರಬಹುದು, ಆದರೆ ಆ ಸೋಲಿಗೆ ಬೇರೆ ಬೇರೆ ಕಾರಣಗಳಿದೆಯೇ ಹೊರತು ಸೋಲು ಅವರ ಪ್ರಯತ್ನದ್ದಲ್ಲ. ಹೊಸ ಹುಡುಗರು ಹೊಸ ರೀತಿಯ ಆಲೋಚನೆ ಮತ್ತು ಒಂದು ಪರಿಧಿಯನ್ನು ಇಟ್ಟುಕೊಂಡು ಬಹಳ ಉತ್ತಮವಾದಂಥ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಶುಭ ಸೂಚನೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು. ಯಾಕೆಂತಂದರೆ ಈ ಸಿನಿಮಾದಲ್ಲಿ ಈ ಹುಡುಗರ ಶ್ರಮ ಪ್ರಾಮಾಣಿಕವಾಗಿದೆ. ಬನ್ನಿ ಆ ಸಂದರ್ಶನದ ಆಯ್ದ ಭಾಗವನ್ನು ನೋಡೋಣ. ಆಮೇಲೆ ನೀವು ಬಹುಶಃ ತೀರ್ಮಾನ ಮಾಡಿ ಥಿಯೇಟ್ರ್ ಹತ್ತ ಮುಖ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ನಿಮಗಾಗಿ ಯಾರು ಕಾಣ್ತಾನೆ ಇಲ್ಲ ಬರೋದು. ಈ ಹೊಸ ಹುಡುಗರು ಏನಾದರೂ ಮಾಡೋಣ, ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ಈ ಕಳ್ಳರು ಎಲ್ಲಿದ್ದಾರೆ? ಈಗ ಕಾಣ್ತಾನೆ ಇಲ್ಲ. ನೋಡಿ, ಈಗಿನ ಕಾಲದ ಮಕ್ಕಳಿಗೆ ನಾವು ಸ್ವಲ್ಪ ಹಿರಿಯರು ಅಂತ ಏನಾದರೂ ಸ್ವಲ್ಪ ಸಲಿಗೆ ಕೊಟ್ಟರೆ ಅಂಗೈ ಕೊಟ್ಟರೆ ಮುಂಗೈ ಅಂತಾರೆ ಅಂತ ಕಾಣುತ್ತೆ. ಯಾರು ಇಲ್ಲ. ಏಯ್, ಯಾರಿದ್ದಾರೆ ಇಲ್ಲಿ? ಏನ್ರು ಇಲ್ಲಿದ್ರಿ ಇಷ್ಟು ಬೇಗ? ಎಲ್ಲೋಗಿದ್ರಿ ಇಷ್ಟೊತ್ತು? ಖಾಲಿ ಕುರ್ಚಿ ಇತ್ತಿಲ್ಲಿ? ಅದು ಎಲ್ಲ ಇದರ ಮಹಿಮೆ. ಹೌದಾ? ಇದರಿಂದ ಹೀಗೆ ನಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಮಹಿಮೆ ನೋಡಿದ್ದೇವೆ ನಾವು. ಇದು ಒಂದು ಆಗ್ಬಿಡ್ಲಿ, ಇದೊಂದು ಮಹಿಮೆ ಅಂತ ಗೊತ್ತಿರಲಿಲ್ಲ. ಇದು ಐ ಡ್ರಾಪ್ ವ್ರೇಮಿ ಅಂತ ರಷ್ಯಾದಿಂದ ಇಂಪೋರ್ಟ್ ಮಾಡಿದ್ದೀವಿ. ಸೊ ನಮ್ಮ ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ನಿಮ್ಗೂ ಹೆಲ್ಪ್ ಮಾಡ್ಬೋದು. ನಿಮ್ಗೆ ಅಂತ ಒಂದು ಗಿಫ್ಟ್. ನೀವು ಇಲ್ಲಿ ಐ ಡಾಕ್ಟರ್ಗಳಿಗೆಲ್ಲ ಇದನ್ನು ಕೊಡ್ಬೋದಾದ್ರೆ ಕಷ್ಟ ಆಗ್ಬಿಡುತ್ತೆ. ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಹೌದು, ಆಮೇಲೆ ಪ್ರತ್ಯಕ್ಷ ಆಗೋದು, ಆಮೇಲೆ ಅಲ್ಲಿಂದ ಮತ್ತೆ ಅವ್ರಿಗೆ ಬೇಕಾದಾಗ ಹೊರಟೋಗ್ಬಿಡುದು. ಅದು ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇದು ಹಾಕೊಂಡ್ರೆ ಕಣ್ಣು ಹೋಗಲ್ಲ, ಅಥವಾ ಕಣ್ಣು ಮಂಜು ಆದ್ರೆ ಕ್ಲಿಯರ್ ಆಗಲ್ಲ, ನೀವೇ ಆ ಜಾಗದಲ್ಲಿ ಇರಲ್ಲ. ಹಾಗೆ ಅಲ್ಲ, ಇವತ್ತಿನ ದಿನಕ್ಕೆ ಇದು ಬಹಳ ಉಪಯೋಗ. ಯಾಕಂದ್ರೆ ಟ್ರಾಫಿಕ್ ಇರೋದು ನೋಡಿದಾಗ ಹಾಕಿ ಎಲ್ಬೇಕಾದ್ರೆ ಅವನು ಒಂದೊಂದು ಇದಕ್ಕೇನು ಸ್ಕೂಟ್ರಿಗೆಲ್ಲ ಹಾಕೋದು ದಡ್ಡ ನೋಡಿದ್ರೆ ಈ ನಮ್ಮ ಹುಡುಗರಿಗೆ ಕೊಟ್ಬಿಡಿ.
ಅವ್ರಿಗೆ ಉಪಯೋಗಕ್ಕಾಗುತ್ತೆ ಇದು. ನಿಮಗೂ ಅದು ಮೇಜರ್ ಎಲ್ಲ ಕಡೆ ಇಂಟರ್ವ್ಯೂ ಹೋಗ್ತಾ ಅಲ್ಲ, ನನಗೆ ಉಪಯೋಗ ಆಗ್ಬೋದು. ಯಾಕಂದ್ರೆ ನನಗೆ ಈಗ ತುಂಬ ಕಟುವಾಗಿ ನಾನು ವಿಮರ್ಶೆ ಎಲ್ಲ ಮಾಡಿದ್ರೆ ನನ್ನ ಮೇಲೆ ಕೋರ್ಟ್ ಕೇಸ್ ಹಾಕ್ತಾರೆ. ಆವಾಗ ಇದನ್ನು ಹಾಕ್ಕೊಂಡು ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಯಾಕಂದರೆ ನೀವು ಹೊಸಬರು ಸಿನಿಮಾ ರಂಗಕ್ಕೆ, ಹೊಸ ರೀತಿಯದ್ದೇನೋ ತಂದಿದ್ದೀರಿ. ಸೈನ್ಸ್ ಫಿಕ್ಷನ್ನು ಅಂತಂದ್ರಿ, ಆಮೇಲೆ ಟೈಮ್ ಟ್ರಾವೆಲ್ಲು ಅಂತಂದ್ರಿ, ಮತ್ತು ಈ ಥರದ ಕೆಲವು ಎಲಿಮೆಂಟ್ಸ್ಗಳನ್ನು ನೀವು ಸಿನಿಮಾದಲ್ಲಿ ಬಳಸ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಸೊ ನೀವು ನಿರ್ದೇಶಕರು. ಹಾಂ ಸರ್, ಹೇಳಿ ನಿಮ್ಮ ಬಗ್ಗೆ. ನನ್ನ ಹೆಸರು ಶ್ರೀನಿಧಿ ಬೆಂಗಳೂರು ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ. ಮೂಲತಃ ರಂಗಭೂಮಿಯವರು. ಸೊ ಈ ಸಿನಿಮಾ ಶುರುವಾಗೋದಕ್ಕೆ ಅಥವಾ ಮುಗಿದು ಚಿತ್ರಮಂದಿರಕ್ಕೆ ಬರೋದಕ್ಕೆ ಕೂಡ ರಂಗಭೂಮಿನೇ ಮೂಲ ಕಾರಣ. ಸೊ ನನಗೆ ದೀಕ್ಷಿತ್ ಅವ್ರು ಸಿಕ್ಕಿದ್ದು, ನನಗೆ ಮಂದಾರ ಅವ್ರು ಸಿಕ್ಕಿದ್ದು, ಮತ್ತು ನಮ್ಮ ನಿರ್ಮಾಪಕರಾದ ರವಿಚಂದ್ರ ಏಜಿ ಅವ್ರು ಸಿಕ್ಕಿದ್ದು, ಮತ್ತು ನನ್ನ ಸಂಗೀತ ನಿರ್ದೇಶಕರಾದ ಪ್ರಸನ್ನ ಅವರು, ಛಾಯಾಗ್ರಾಹಕರಾದ ಅವಿನಾಶ್ ಶಾಸ್ತ್ರಿ ಅವರು, ಸಂಕಲನಕಾರರಾದಂತಹ ಸಂಜೀವ್ ಅವರು, ಮತ್ತು ನನ್ನ ತುಂಬ ಕುಟುಂಬ ಏನಿದೆ, ನನ್ನ ನಿರ್ದೇಶಕರ ತಂಡ ಜೀವನ್, ಭರತ್, ತೇಜೇಶ್, ಇವರೆಲ್ಲರೂ ಸಿಕ್ಕಿದ್ದು ನಂಗೆ ರಂಗಭೂಮಿಲೆ. ಸೊ ಇದು ಕಂಪ್ಲೀಟ್ ರಂಗಭೂಮಿಯವರೇ ಹುಡುಗರ ತಂಡ ಇದು ಅಲ್ವಾ? ಹೌದು. ಅಂದರೆ ನಾವೊಂದು 10 ವರ್ಷದಿಂದ ರಂಗಭೂಮಿ ಮಾಡ್ತಾ ಇದ್ದೀವಿ. 10 ವರ್ಷದ ಹಿಂದೆ ಕನಸು ಕಂಡ್ವಿ ಕಾಲೇಜ್ ಓದೋ ಟೈಮ್ನಲ್ಲಿ, ಇದೇ ಟೀಮಲ್ಲಿ ನಾವು ಸಿನಿಮಾ ಮಾಡೋಣ ಅಂತ. ಸೊ ಈಗ ಆ ಸಿನಿಮಾ ತಯಾರಾಗಿದೆ. ದೀಕ್ಷಿತ್ ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಸುಮಾರು ಕಾಲ ಆಯ್ತು ನಿಮ್ಮನ್ನೆಲ್ಲೋ ಗಿಟಕದಲ್ಲೆಲ್ಲೋ ನೋಡಿದ್ ನೆನಪು. ಹೌದು. ಅದ್ರ ಮಧ್ಯೆ ಸುಮಾರಷ್ಟು ಬೆಳವಣಿಗೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೌದು ಸರ್. ಏನು ಮಾಡ್ತಾ ಇದ್ದೀರಿ? ಎಷ್ಟು ಸಿನಿಮಾ ಮಾಡ್ತಾ ಇದ್ದೀರಿ? ಸರ್ ಒಂದಿಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ. KTM 14 ರಿಲೀಸ್ ಇದೆ, ಅದ್ರ ಜೊತೆಗೆ ಬ್ಲಿಂಕ್ ಮಾರ್ಚ್ 8ಕ್ಕೆ ರಿಲೀಸ್ ಇದೆ. ಅವ್ರು ಹೇಳಿದಾಗೆ ಥಿಯೇಟ್ರ್ ಡೇಸಿಂದನೂ ಪರಿಚಯ. ಸೊ ಈ ಸ್ಕ್ರಿಪ್ಟ್ ಎತ್ಕೊಂಡು ಬಂದಾಗ ಈ ಸ್ಕ್ರಿಪ್ಟ್ ಮಾಡಲೇಬೇಕು ಅಂತ ಭಾಳ ಇಂಟ್ರೆಸ್ಟಿಂದ ಮಾಡಿದಂಥ ಸಿನಿಮಾ ಇದು. ಆ್ಯಂಡ್ ಭಾಳ ವಿಭಿನ್ನವಾದಂಥ ಸಿನಿಮಾ. ಇದು ಬಿಟ್ಟು ಒಂದಿಷ್ಟು ತೆಲುಗು ಸಿನಿಮಾಗಳು, ಕನ್ನಡ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ದಿ ಗರ್ಲ್ ಫ್ರೆಂಡ್ ಅಂತ ಒಂದು ಸಿನಿಮಾಗಳು ಶೂಟಿಂಗ್ ಕೂಡ ನಡೀತಾ ಇದೆ. ಹಾಗೆ ಹೇಗಿದೆ ಸಿನಿಮಾದ ಈಗಿನ ಒಟ್ಟು ಪರಿಸ್ಥಿತಿ ಆಗಿದೆ? ಚೆನ್ನಾಗಿದೆ ಸರ್. ಒಂಥರ ದಿನನಿತ್ಯ ಒದ್ದಾಟ, ಆ ಒದ್ದಾಟದಲ್ಲೂ ಏನೋ ಒಂದು ಖುಷಿ ಮಧ್ಯದಲ್ಲಿ. ಸೊ ನಡೀತಾ ಇದೆ ಸರ್. ಅದರ ತಣ್ಣಗಿದ್ರು ನೀವು ಸುಮಾರಿಷ್ಟು ಸಿನಿಮಾ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ಅಂತ ಅನಿಸ್ತದೆ ನನಗೆ. ಹೌದು ಸರ್. ಅಂದರೆ ಕೆಲಸ ಮಾಡ್ತಾ ಹೋದೆ. ಪ್ರತಿ ಪಾತ್ರವನ್ನು ಸಿಕ್ಕಿದಾಗ ನಾನು ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಜಾನರ್ ಸ್ಕ್ರಿಪ್ಟ್ನ ಮಾಡಬೇಕು ಅನ್ನೋದು ನನ್ನ ಒಂದು ಮುಖ್ಯ ಉದ್ದೇಶ. ದಿಯಾ ಮಾಡಿದಾಗಲಿ, ದಸರಾ ಮಾಡಿದಾಗಲಿ ಅದನ್ನೇ ನಾನು ನೋಡ್ತಾ ಇದ್ದೆ. ಅಂದರೆ ನಾನು ಒಮ್ಮೆ ಮಾಡಿದಂಥ ಜಾನರ್ನ ಅಟ್ಲೀಸ್ಟ್ ಕೆಲವು ವರ್ಷಗಳು ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಯೋಚನೆ. ಸೊ ಆ ಯೋಚನೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಏನು ಸಿನಿಮಾಗಳು ಮಾಡ್ತಾ ಇದ್ದೀನಿ ಎಲ್ಲವೂ ಬೇರೆ 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 ಜಾನರಲ್ಲಿದೆ ಸಿನಿಮಾಗಳು, ಆ್ಯಂಡ್ ಬೇರೆ 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 ಪಾತ್ರ. ಸುಮಾರು 4 ಸಿನಿಮಾ ಮಾಡ್ತಾ ಇದ್ದೀರಲ್ಲ ಸರ್? ಹಾಂ ಸರ್, ಒಂದು 5 ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಒಂದು ಪ್ರಶ್ನೆ, ಈ ಸಿನಿಮಾಕ್ಕೆ ಹೊರತಾದದ್ದು ಬಟ್ ಪ್ರಸ್ತುತವಾದದ್ದು ಏನು ಅಂದರೆ, ತುಂಬ ಜನ ನಮ್ಗೆ ಅವಕಾಶ ಇಲ್ಲ ಅಥವಾ ಅವಕಾಶ ಸಿಗ್ತಾ ಇಲ್ಲ, ಏನೇನೋ ಆ ಥರದ್ದೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದೆ ಅಂತ ಗಮನಿಸಿದ್ದೀನಿ. ಅಂದರೆ ಪ್ರತಿಭಾವಂತರು ಅಥವಾ ಸ್ವಲ್ಪ ಹಿರಿಯರು ಅಥವಾ ಕಿರಿಯರು ಅಲ್ಲ. ಈಗ ನಿಮಗೆ ಈ ಏಜಲ್ಲಿ, ಈ ಫಸ್ಟ್ ಹಾಫಲ್ಲೇ 4-5 ಸಿನಿಮಾಗಳಿಗೆ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ಅದೃಷ್ಟ ಹೇಗೆ ಸಿಕ್ಕಿತ್ತು? ಅದರ ಗುಟ್ಟೇನು ಸರ್? ಅದೃಷ್ಟ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ನಾನು ಬಂದಿಲ್ಲಿ 10 ವರ್ಷ ಆಗ್ತದೆ. ನನಗೆ 17 ವರ್ಷ ಇದ್ದಾಗಿಂದನೂ ನಾನು ಸಿನಿಮಾ ಮಾಡೋದು. ಅಂದರೆ ಬಟ್ ಸೀರಿಯಸ್ ಆಗಿ ಶುರು ಮಾಡಿದ್ದು ಒಂದು 5-6 ವರ್ಷನ? ಇಲ್ಲ ಸರ್, 17 ವರ್ಷದಿಂದನೇ ಸೀರಿಯಸ್ ಆಗಿ ಶುರು ಮಾಡಿದ್ದು. ಯಾಕಂದರೆ ನಾನು ಅಭಿನಯಕ್ಕೆ ಬಂದಿದ್ದೆ ಒಂದು ಬೇರೆ ವಿಚಾರಕ್ಕಾಗಿ. ಅಂದರೆ ಅಭಿನಯಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಮನೆಯ ಪರಿಸ್ಥಿತಿ ಸರಿ ಇರಲಿಲ್ಲ ನನಗೆ. ಅಭಿನಯ ಅನ್ನೋದು ನಾನೇನೋ ಸ್ಟಾರ್ ಆಗಬೇಕು, ನಾನೇನೋ ಶೋಕಿ ಮಾಡಬೇಕು ಅಥವಾ ನನ್ನ ಚೆನ್ನಾಗಿ ಗುರುತಿಸ್ಬೇಕು, ಇದೆಲ್ಲದಕ್ಕಿಂತ ಮೀರಿದ್ದು ನನಗೆ ಅನಿವಾರ್ಯತೆ ಇತ್ತು. ನಾನು ನನ್ನ ಮನೇನ ಸಾಕಬೇಕಾಗಿತ್ತು, ನನ್ನ ಫ್ಯಾಮಿಲಿನ ಸಾಕಬೇಕಾಗಿತ್ತು. ಸೊ ನಾನು ಕೆಲಸ ಮಾಡಲೇಬೇಕಾಗಿತ್ತು. ಒಂದು ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಡು ಆ್ಯಕ್ಟಿಂಗ್ ಅಂತ ಶುರು ಮಾಡಿದ್ದು, ನಾನು ಅಭಿನಯ ಮಾಡೋದಕ್ಕೆ ಶುರು ಮಾಡಿದ್ದು. ಆದರೆ ಎಲ್ಲೋ ಒಂದು ಕಡೆ ಆ ವಯಸ್ಸಲ್ಲಿ, 17ನೇ ವಯಸ್ಸಲ್ಲಿ ನಮಗನ್ಸುತ್ತೆ ನಮ್ಮ ಪ್ಯಾಷನ್ ಏನು ಅಂತ ನಮಗೆ ಗೊತ್ತಿರೋದು. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಯಾವತ್ತೂ ಕಲಾವಿದನಾಗಬೇಕು ಅಂತ ಅಂದ್ಕೊಂಡವನಲ್ಲ ನಾನು. ಸೊ ನಾನು ಪಾರ್ಟ್ ಟೈಮ್ ಜಾಬ್ ಹುಡುಕುವಾಗ ನನ್ನ ಸ್ನೇಹಿತನೊಬ್ಬ, ನೀನೊಬ್ಬ ಜೂನಿಯರ್ ಆರ್ಟಿಸ್ಟ್ ಆದರೆ ನಾನು ನಿರೀಕ್ಷಿಸ್ತಿದ್ದು ಒಂದು 3,000 ರೂಪಾಯಿ ತಿಂಗಳಿಗೆ, ನನ್ನ ತಾಯಿಗೆ ಸಪೋರ್ಟ್ ಮಾಡೋಣ ಅಂತೇಳಿ. ಆ ದುಡ್ಡು ನಿನಗೆ ಜೂನಿಯರ್ ಆರ್ಟಿಸ್ಟ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ದ. ಸೊ ಅಲ್ಲಿಂದ ಜರ್ನಿ ಶುರು ಮಾಡಿದಾಗ ನನಗನ್ಸಿತ್ತು, ಅಭಿನಯಿಸ್ತಾ ಆ ಪಾತ್ರವನ್ನು ನಾನು ಮುಟ್ಟೋದಕ್ಕೆ ಹೋಗ್ತಾ ನನಗೇನಾಗ್ತಾ ಹೋಯಿತು, ನನ್ನ ಸಮಸ್ಯೆ 100 ಇದೆ. ನನ್ನ ಮನೇಲಿ ಬಡತನ ಆಗಿರ್ಬೋದು, ನನ್ನ ಸಮಸ್ಯೆ 100 ಇತ್ತು. ಬಟ್ ಒಂದು ಪಾತ್ರವನ್ನು ಮಾಡುವಾಗ ಅದೆಲ್ಲವನ್ನು ಮರಿತಾ ಇದ್ದೆ. ಅದನ್ನು ಮರೆಸೋ ಶಕ್ತಿ ನನಗೆ ಅಭಿನಯದಲ್ಲಿ ಸಿಕ್ತು. ಸೊ ಹಾಗಾಗಿ ನನಗನ್ನಿಸ್ತು, ನಾನು ಇಲ್ಲಿ ಸೇರಿದವನು, ನಾನು ಇಲ್ಲೇ ಏನೇ ಮಾಡಿದ್ರು ಇಲ್ಲೇ ಮಾಡಬೇಕು ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಯಾವುದೇ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲದೆ
ಇನ್ನೊಂದು ಬಿಸ್ನೆಸ್ ಇಲ್ಲದೆ ನಾನಲ್ಲದೆ ನನ್ನ ಇಡೀ ಸಂಸಾರನ ನಾನು ಚಿತ್ರರಂಗದಲ್ಲಿ ಬಂದಂಥ ಹಣದಿಂದ ನಾನು ಸಾಕ್ತಾ ಹೋಗಿದ್ದೀನಿ. ವೆರಿ ಗುಡ್, ಸೊ ಅನಿವಾರ್ಯ. ಬ್ಯೂಟಿಫುಲ್. ಯಾಕಂದರೆ ನಿಮ್ಮಂಥ ಯುವ ಜನಾಂಗಕ್ಕೆ ಇದು ಅರ್ಥ ಆಗಬೇಕು. ನಮ್ಮಲ್ಲಿ ಸಾಧಿಸಿದರೆ ಸಬಳವನ್ನು ನುಂಗ್ಬೋದು ಅಂತ ಒಂದು ಗಾದೆ ಇದೆ. ಹಾಗಾಗಿ ನಿರ್ದಿಷ್ಟ ಗುರಿ, ನಾನು ಎಲ್ಲಿಗೆ ಮುಟ್ತೇನೆ, ಎಲ್ಲಿಗೆ ಮುಟ್ಟಬೇಕು, ಮತ್ತು ನನ್ನ ವರ್ತಮಾನದ ಸಮಸ್ಯೆ ಏನು ಅಂತ ಪಕ್ಕ ಆದರೆ ನಿಮ್ಮ ಹಾಗೆ ಬೆಳೀಲಿಕ್ಕಾಗುತ್ತೆ. ಥ್ಯಾಂಕ್ ಯು ಸರ್. ಆದರೂ ಇವತ್ತಿಗೂ ನೀವು ಯಾವುದೇ ಗಾಡ್ ಫಾದರು ಗಾಡ್ ಮದರು ಆ ಥರದ್ದು ಏನೂ ಇಲ್ಲ ಸರ್. ಇವತ್ತುವರೆಗೂ ನಾನು ಎಲ್ಲೇ ಕೆಲಸ ಮಾಡ್ತಿದ್ರು ನನ್ನ ಕೆಲಸ ನೋಡಿ ಕೆಲಸ ಸಿಕ್ಕಿದೆ. ಇವತ್ತು ಯಾವುದೋ ಒಂದು ತೆಲುಗು ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತಂದ್ರು ಅಲ್ಲಿರುವಂಥ ಅಸೋಸಿಯೇಟ್ಸು, ಅಲ್ಲಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನನ್ನ ಕೆಲಸವನ್ನು ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ದಸರಾ ಅಂತ ದೊಡ್ಡ ಸಿನಿಮಾ ನನಗೊಂದು ಕರೆದು ಆಪರ್ಚುನಿಟಿ ಕೊಟ್ಟು ವೆರಿ ಗುಡ್. ಅಲ್ಲಿ ಸಿನಿಮಾ ಮಾಡಿದ್ಮೇಲೆ ಮತ್ತೆ ಅದೇ ರೀತಿ ನಾನು ಎಲ್ಲಿ ಹೋಗ್ತೀನಿ ಒಂದು ನಂಬಿದ್ದೀನಿ ಸರ್ ತುಂಬ ಸ್ಟ್ರಾಂಗ್ ಆಗಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಆ್ಯಂಡ್ ದ ಲೀನೆಸ್ಟ್. ಸೊ ಇದನ್ನ ಭಾಳ ಅದ್ಭುತವಾಗಿ ನಂಬಿದ್ದೀನಿ ಆ್ಯಂಡ್ ಅದೇ ಇದ್ರಲ್ಲಿ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನಾಗ್ತಾ ಇದೆ, ನನ್ನ ಕೆಲಸ ನೋಡಿದವರು ಹೋಗಿ 4 ಕಡೆ ಹೇಳ್ತಿದ್ದಾರೆ ಅದ್ಭುತವಾಗಿ ಕೆಲಸ ಮಾಡ್ತಾನೆ ಅಂತ. ಆದ್ದರಿಂದ ಕಾಲ್ಗಳು ಬರ್ತಿದೆ. ಇವತ್ತು ದೇವ್ರ ದಯೇನೋ ಅಥವಾ ಆ ಕೆಲಸದ ಮೇಲೆ ಶ್ರದ್ಧೆನೋ ಕನ್ನಡ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ. ಸೌತ್ ಇಂಡಿಯಾ. ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಒಂದು ಪ್ರತಿಭೆ ಇದ್ದವರಿಗೆ ವಿಶ್ವವೇ ಒಂದು ಭೂಮಿಕೆ. ಯಾವ ಭಾಷೆಯನ್ನು ಮೀರಿ, ಗಡಿಯನ್ನು ಮೀರಿ ಅವ್ರನ್ನ ಕರೀತಾರೆ ಅನ್ನೋದಕ್ಕೆ ನೀವು ಸಾಕ್ಷಿ. ಬಹುಶಃ 10 ವರ್ಷದ ಶ್ರಮ ಈಗ ಫಲ ಕೊಡ್ತಾ ಇದೆ. ಹೌದು ಸರ್. 10 ವರ್ಷದ ಸತತವಾದ ಪರಿಶ್ರಮ ಇವತ್ತಿಗೆ ಅದು ಒಂದೊಂದಾಗಿ ಬೆಳಕು ಕಾಣ್ತಿದೆ. ಯಾಕಂದರೆ ಕೋವಿಡ್ ಬಂದಾಗ ಮತ್ತೆ ನಮ್ಮಲ್ಲೂ ಒಂದು ಭಯ ಹುಟ್ಟಿತ್ತು, ಮುಂದೆ ಫ್ಯೂಚರ್ ಹೇಗೆ, ಫ್ಯೂಚರ್ ಈಸ್ ವೆರಿ ಡಾರ್ಕ್ ಅಂತ ಅನ್ಸೋದಕ್ಕೆ ಶುರುವಾಗಿ ಹೋಗಿತ್ತು ಚಿತ್ರರಂಗಕ್ಕೆ. ಎಸ್ಪೆಷಲಿ ದಿಯಾ ಆಗ್ತಾನೆ ಬಂದಿದ್ದೆ, ದಿಯಾ ಒಂದು ಸಣ್ಣ ಮಟ್ಟಿನ ಸಕ್ಸಸ್ ಕೊಟ್ಟಿತ್ತು. ಇನ್ನೇನು ಸಿನಿಮಾಗಳು ಮಾಡಬೇಕು ಅನ್ನೋ ಟೈಮಲ್ಲಿ ಲಾಕ್ಡೌನ್ ಆಯಿತು, ಕೋವಿಡ್ ಅಂತ ಬಂತು, ಲಾಕ್ಡೌನ್ ಅಂತ ಆಯಿತು, ಏನು ಮಾಡೋದು ಮುಂದೆ ಅಂತ ಇದ್ದಾಗ ಬಂದಂಥ ಸಿನಿಮಾ ರೋಸ್ವಿಲ್ಲ. ಅಲ್ಲಿಂದ ಶುರುವಾದ ಜರ್ನಿ ಕೆಲಸದಿಂದ ಕೆಲಸ ಸಿಗ್ತಾ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದ್ಬಿಟ್ಟಿದೆ. ಗುಡ್. ನಿಮ್ಮ ಧ್ವನಿ ನಿಮ್ಮ ಆಸ್ತಿ ಅಲ್ಲ? ಮಂದಾರ, ನಿಮ್ಮ ಜರ್ನಿ ಹೇಗಿದೆ? ಒಂದು 3 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಏನು ಓದಿದ್ರಿ ನೀವು? ಇಂಜಿನಿಯರಿಂಗ್. ಕಂಪ್ಲೀಟ್ ಮಾಡಿ ಪ್ಲೇಸ್ಮೆಂಟ್ ಕೂರ್ಲಿಲ್ಲ, ಹಾಗೇನೆ ಡೈರೆಕ್ಟ್ ಆಗಿ ಅದು ಬೇಡ ಅಂತ ಬಂದ್ರ ಏನದು? ಅದು ಈಗ ಫೈನಲ್ ಎಕ್ಸಾಮ್ ಬರೆಯುವಾಗ್ಲೇನೆ ಓಲ್ಡ್ ಮಾಂಕ್ ಅನ್ನೋ ಸಿನಿಮಾದಲ್ಲಿ ಹೀರೋ ತಂಗಿಯಾಗಿ ಮಾಡ್ತಾ ಇದ್ದೆ. ಹಾಗಿಂದಾನೆ ಒಂದೊಂದಾಗಿ ಈಗ ಬ್ಲಿಂಕ್, ಆಚಾರ ಹೆಣ್ಕೋಗೋದಲ್ಲೂ ಮಾಡಿದ್ರಲ್ವಾ? ಹೌದು, ಒಂದು 3 ಸಿನಿಮಾ ಆಗಿದೆ. ಬ್ಲಿಂಕ್ 5ನೇ ಸಿನಿಮಾ. ಬ್ಲಿಂಕ್ ನಿಮಗೆ ಏನು ಕೊಟ್ಟಿದೆ ಅಥವಾ ಏನು ಕೊಡ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀರಿ? ನಿರೀಕ್ಷೆ ಅಂದರೆ ಬ್ಲಿಂಕ್ ಅನ್ನೋದೇ ಒಂದು ಫಸ್ಟ್ ಆಫ್ ಆಲ್ ನನಗೆ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ನ್ಯೂ ಕಮರ್ಸ್ಗೆ ಇಷ್ಟು ಕಂಟೆಂಟ್ ಇರೋಂಥ ಒಂದು ಸಿನಿಮಾ ಸಿಗೋದು ತುಂಬ ಅಪರೂಪ. ಅಂಥದ್ರಲ್ಲಿ ಶ್ರೀನಿಧಿ ಅವರು ಅದು ಯಾವ ನಂಬಿಕೆ ಮೇಲೋ ಯಾವ ವಿಶ್ವಾಸದ ಮೇಲೋ ಈ ಪಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಬ್ಲಿಂಕ್ ಅನ್ನೋದೇ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಬ್ಲಿಂಕಿಂದ ಏನಾಗುತ್ತೆ ಅನ್ನೋದು ನೋಡಬೇಕು. ಒಳ್ಳೆ ಸ್ಕ್ರಿಪ್ಟ್ಸ್ ಇದೇ ಜಾನರಲ್ಲಿ ಸಿಕ್ಕಿದ್ರೆ ನನಗೆ ಖುಷಿ ಆಗುತ್ತೆ. ಇದೊಂದು ಪ್ರಯೋಗಾತ್ಮಕವಾದ ಸಿನಿಮಾ, ಹೊಸ ರೀತಿಯ ಸಿನಿಮಾ, ಹೊಸ ದಾಟಿಯ ಸಿನಿಮಾ. ನೀವು ಈಗಾಗಲೇ 2-3 ಸಿನಿಮಾ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸಿಗೆ ಹೋಲಿಸಿದಾಗ ಈ ಸಿನಿಮಾದಲ್ಲಿ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಅಥವಾ ನಿಮಗಾದ ಅನುಭವ ಏನು? ಜಾನರು ನಾನು ಸೈಫೈ ಥ್ರಿಲ್ಲರ್ ಮಾಡಿರೋದು ಫಸ್ಟ್ ಟೈಮ್ ಇದೆ ಆ್ಯಕ್ಚುಲಿ. ಮಿಕ್ಕಿದೆಲ್ಲ ಡ್ರಾಮಾ ಜಾನರ್ಗೆ ಬರುತ್ತೆ ಹೆಚ್ಚು ಕಡಿಮೆ. ಎಕ್ಸ್ಪೆಕ್ಟೇಷನ್ನು ಇದು ಒಂದು ಜಾನರ್ಗೆ ಅಂತ ಬರಲ್ಲ. ಸೈಫೈ ಥ್ರಿಲ್ಲರು ಹೌದು, ಇದೊಂದು ಮ್ಯೂಸಿಕಲ್ಲೂ ಕೂಡ ಹೌದು, ಅದರಲ್ಲಿ ಸೆಂಟಿಮೆಂಟಲ್ ಎಲಿಮೆಂಟ್ಸ್ ಕೂಡ ಇದೆ. ಸೊ ಇಟ್ಸ್ ಅ ಹೋಲ್ ಪ್ಯಾಕೇಜ್, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾ. ಇದು ಭಾರತದಲ್ಲಿ ಫಸ್ಟ್ ಟೈಮ್ ಅಲ್ವಾ ಸರ್? ಅದೇ ನಾನು ರಿಸರ್ಚ್ ಮಾಡಿದ ಹಾಗೆ ಇದು ಭಾರತದ ಮೊದಲ ಮ್ಯೂಸಿಕಲ್ ಸೈಫೈ ಥ್ರಿಲ್ಲರ್. ಅಂದ್ರೆ ನಾವು ಸೈನ್ಸ್ ಫಿಕ್ಷನ್ ಮಾಡ್ತೀವಿ ಅಂತ ಹೋದಾಗ ಮ್ಯೂಸಿಕ್ ಮಾಡಲ್ಲ. ಹೌದು. ಸೊ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇವತ್ತಿಗೂ ಒಂದು ಅಂದರೆ ಹೇಗಿದೆ ಅಂದರೆ ಸೈನ್ಸ್ ಫಿಕ್ಷನ್ನಿಗೂ ಮ್ಯೂಸಿಕ್ಕಿಗೂ ಎಲ್ಲೋ ತಾಳ ಮೇಳ ಆಗೋದಿಲ್ಲ ಅಥವಾ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ಅದು ಒಂದು ಬ್ರಿಡ್ಜ್ ಆಗೋದಿಲ್ಲ. ಈ ಥರದ್ದೇನೋ ನಮಗೆ ತಲೆಯಲ್ಲಿ ಕೂತಿದೆ ಅದು. ಹೌದು, ಅಂದರೆ ನಾವು ಹೊರ ದೇಶದ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ. ಯಾಕಂದರೆ ನಮ್ಮ ಸಿನಿಮಾಗಳು ಒಂದು 20 ವರ್ಷ ಹಿಂದೆನೇ ಇದ್ದಾವೆ, ಅವರ ಪ್ರಯೋಗಗಳಿಗೂ ನಮ್ಮ ಪ್ರಯೋಗಗಳಿಗೂ. ಅದಕ್ಕೊಂದಿಷ್ಟು ಕಾರಣಗಳು ಇದೆ. ಸೊ ನಾನು ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಗಡಿ ರೇಖೆಗಳನ್ನು ಮೀರಿನೇ ಯೋಚನೆ ಮಾಡಬೇಕು ಅಂತಿತ್ತು. ಯಾಕಂದ್ರೆ ರಂಗಭೂಮಿ ನಮಗದು ಬೇಸಿಕಲಿ ಪ್ರಶ್ನೆ ಮಾಡೋದನ್ನು ಕಲಿಸುತ್ತೆ. ಮತ್ತು ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ. ಎಚ್ ನರಸಿಂಹಯ್ಯ ಅವ್ರದ್ದು ಒಂದು ಸ್ಲೋಗನ್ ಎಲ್ಲ ಕಡೆ ಹಾಕ್ತಿದ್ರು, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಹೌದು. ಸೊ ಕ್ವಶನಿಂಗ್ ಅನ್ನ ನಮಗೆ ಕಾಲೇಜಿಂದ ಸ್ಕೂಲಿಂದ ಪ್ರಶ್ನಿಸ್ತಾ ಇರಿ ಅಂತ. ಬಟ್ ನಾನು ಪ್ರಶ್ನೆ ಮಾಡಬೇಕು ಅಂತ ಈ ಸಿನಿಮಾದಲ್ಲಿ ನನಗೂ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದೀನಿ. ಅದಕ್ಕೆ ನಾವು ಪ್ರಯೋಗ ಅಂತಾನೆ ಹೇಳ್ತಿರೋದು.
ಜೊತೆಗೆ ಈಗ ಪಾತ್ರಗಳ ಮೂಲಕ, ಅಪೂರ್ವನ ಪಾತ್ರದ ಮೂಲಕ ನನ್ನೊಳಗಿದ್ದಂಥ ತುಮುಲಗಳನ್ನು ಹೊರಗೆ ಹಾಕಿದ್ದೀನಿ. ಸೊ ಅದನ್ನ ಅಪೂರ್ವ ಪಾತ್ರದಲ್ಲಿ ಇವ್ರು ಆ ತುಮುಲಗಳನ್ನ ತಮ್ಮದಾಗಿಸ್ಕೊಂಡು ಇವ್ರು ಅದನ್ನ ಹೊರಗೆ ಹಾಕಿದ್ದಾರೆ. ಮತ್ತು ಸ್ವಪ್ನ ಪಾತ್ರ ಆಗಲಿ, ಮತ್ತೆ ಚೈತ್ರ ಅವರು ದೇವಕಿ ಅಂತ ಒಂದು ಪಾತ್ರ ಮಾಡಿದ್ದಾರೆ, ಗೋಪಾಲ್ ಸರ್ ಗೋಪಾಲ್ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಸೊ ಎಲ್ಲ ಪಾತ್ರಗಳಲ್ಲೂ ಕೂಡ ಈ ವಯಸ್ಸಿನಲ್ಲಿ ನನಗೆ ಕಾಡಿದ ಒಂದಿಷ್ಟು ಪ್ರಶ್ನೆಗಳು ಅಥವಾ ನಾನು ಎಲ್ಲೋ ನೋಡಿದ್ದು ಎಲ್ಲಿಂದಲೋ ಹೆಕ್ಕಿ ತಂದದನ್ನು ಜನರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳು ಯಾವುದು ಅಂತ ನಾನು ಕೇಳ್ಬೋದಾ? ನಿಮ್ಮ ಸಿನಿಮಾದ ಯಾವುದೇ ಬಂಧವನ್ನು ಕೆಡಿಸದೆ, ಅದನ್ನು ಯಾವುದನ್ನು ಬಿಟ್ಟುಕೊಡದೇನೆ ಬದುಕಿನ ಅರ್ಥ ಏನು ಅಂತ, ಅಂದ್ರೆ ವಿವೇಕಾನಂದರಿಗೂ ಆ ಸಮಯದಲ್ಲಿ ದೇವರಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅದಕ್ಕೊಂದು ಉತ್ತರ ಕೊಡ್ತಾರೆ, ನಾನು ನೋಡಿದ್ದೀನಿ ಬಾ ಅಂತ. ಮೇ ಬಿ ದಿಸ್ ಇಸ್ ಮೈ ಏಜ್, ನಾನು ಆ ಏಜಲ್ಲೇ ಇರೋದ್ರಿಂದ ಐ ಹ್ಯಾವ್ ಸೋ ಮೆನಿ ಡೌಟ್ಸ್. ದೇವರಿದ್ದಾನ ಅನ್ನೋ ಪ್ರಶ್ನೆ ಇದೆ, ಬದುಕಿನ ಅರ್ಥ ಏನು ಅನ್ನೋ ಪ್ರಶ್ನೆ ಇದೆ, ನಾವು ಏನಕ್ಕೆ ಬದುಕಬೇಕು ಅನ್ನೋದೇ ಒಂದು ಪ್ರಶ್ನೆ ಇದೆ. ಸೊ ಮತ್ತೆ ನಾವು ನೋಡ್ತಿರೋದೆಲ್ಲ ಸತ್ಯನ ಅನ್ನೋದು ಪ್ರಶ್ನೆ ಇದೆ. ಇವತ್ತುವರೆಗೂ ನಮ್ಮ ಪರ್ಸ್ಪೆಕ್ಟಿವ್ನಲ್ಲೇ ನಾವೆಲ್ಲವನ್ನೂ ಪರ್ಸೀವ್ ಮಾಡ್ಕೋತಾ ಇದ್ದೀವಿ, ಯಾವುದೂ ಸತ್ಯ ಇಲ್ಲ. ಸೊ ನನಗೆ ಯಾರೋ ಅದನ್ನು ಕಲ್ಲು ಅಂತ ಹೇಳಿದ್ರೆ ನಾನು ಕಲ್ಲು ಅಂತ ನಂಬ್ತಾ ಇದ್ದೀನಿ, ಅದು ಕಲ್ಲ ನನಗೆ ಗೊತ್ತಿಲ್ಲ. ಭೌತಿಕವಾಗಿ, ವ್ಯಾವಹಾರಿಕವಾಗಿ ಮತ್ತು ವ್ಯಾವಸಾಯಿಕವಾಗಿ ಅಥವಾ ಬದುಕಿನ ಒಟ್ಟು ಮೂಲ ನೆಲೆಯಲ್ಲಿ ಇಟ್ಕೊಂಡು ನೋಡಿದಾಗ ಒಂದು ಪ್ರಶ್ನೆ ತುಂಬ ಜನರಿಗೆ ಕಾಡುತ್ತೆ, ಅದು ನನ್ನಂಥವನಿಗೂ ಕಾಡುತ್ತೆ ಅಂತ ಇಟ್ಕೊಳ್ಳಿ. ಏನು, ನಮಗೆ ಏನನ್ನೂ ಕೊಂಡು ಹೋಗ್ಲಿಕ್ಕಿಲ್ಲ ಅಂತ, ಹೌದು ಅದೆಂತ ಏನನ್ನೂ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ಕೂಡ ಎಲ್ಲವೂ ನನ್ನದು ಅನ್ನುವಂಥ ಪ್ರಜ್ಞೆಯಲ್ಲಿ ಇಲ್ಲಿ ನಾವು ಒಂದಿಷ್ಟು ವರ್ಷ ಕೆಲಸ ಮಾಡ್ತೇವಲ್ಲ, ಕೊನೆಗೆ ನಮಗೆ ಗೊತ್ತಿಲ್ಲದೇ ಇದ್ದ ಹಾಗೆ ಅದು ಕರೆಕ್ಟಾನೋ ನಾವೇ ಹೋಗ್ತೇವೋ ಅದೇನೋ ನನಗೂ ಗೊತ್ತಿಲ್ಲ ಇನ್ನೂವರೆಗೆ. ಆದರೂ ಒಂದಿನ ನಾವು ಯಾರೇ ಎಷ್ಟೇ ಕಣ್ಣೀರು ಹಾಕಿ ಏನು ಮಾಡಿದರೂ ನಾವು ಹೋಗಲೇಬೇಕು. ಅದೇ ಹಾಗಾದರೆ ಬದುಕಿಗೆ, ಈ ಪ್ರಯಾಣಕ್ಕೆ, ಈ ನನ್ನದು ಅನ್ನೋದಕ್ಕೆ, ಈ ಮೋಹಕ್ಕೆ, ಈ ಹೋರಾಟಕ್ಕೆ ಏನಿದು? ಅಂದ್ರೆ ಈ ಸಿನಿಮಾದಲ್ಲಿ ಏನು ಹೇಳಕ್ ಹೊರಟಿವಿ, ಈ ಸಿನಿಮಾದ ಮೊದಲನೇ ಪ್ರಶ್ನೆನೇ ಇವರಿಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅಪೂರ್ವ ಪಾತ್ರಕ್ಕೆ. ಅಂದ್ರೆ ಯಾರನ್ನೋ ನೋಡ್ತಾರೆ ಅವ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಅಥವಾ ಅವ್ರ ಕಂಡಿದ್ ನಿಜಾನ ಅನ್ನೋ ಪ್ರಶ್ನೆ ಬರುತ್ತೆ. ಕೊನೆಗೆ ನಾವು ಇಡೀ ಮೂವಿನ ಕನ್ಕ್ಲೂಡ್ ಮಾಡಕ್ ಹೊರಡ್ತಾ ಇರೋದಂದ್ರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ರೇನೆ ಒಳ್ಳೇದು ಅಂತ. ಎಷ್ಟೋ ಸರ್ತಿ ನಾವು ಪ್ರಶ್ನೆ ಕೇಳದೇ ಇದ್ರೂ ಒಳ್ಳೇದು ಕೆಲವು ಸಮಯದಲ್ಲಿ. ಅಂದ್ರೆ ಇದರಲ್ಲಿ ಪ್ರತಿಯೊಂದು ಅದು ಕೂಡ ಯೋಚನೆ ಇದೆ. ನೀವು ಸಿನಿಮಾ ನೋಡಿದಾಗ ಇಷ್ಟು ಗಹನವಾದ ಪ್ರಶ್ನೆಗಳನ್ನು ಇಟ್ಕೊಂಡು ಸರಳವಾಗಿ ಸಿನಿಮಾವನ್ನು ಹೇಗೆ ಮಾಡಿದ್ದೀರಿ? ಅಂದರೆ ಸಿನಿಮಾದ ಮೇಲೆ ಮುಂಚಿನಿಂದಲೂ ಪ್ರೀತಿ ಇತ್ತು. ಮತ್ತು ಸಿನಿಮಾದ ಏನಂದರೆ ತಾಂತ್ರಿಕ ವಿಭಾಗದಲ್ಲಿ ಸಿನಿಮಾನ ಕಲಿಬೇಕಿರುತ್ತೆ. ನಾವು ಹೇಗೆ ಇಂಜಿನಿಯರಿಂಗ್ ಓದ್ತೀವಿ ಅಥವಾ ಜರ್ನಲಿಸಮ್ ಓದ್ತೀವಿ, ಸಿನಿಮಾ ಕೂಡ ಪಠ್ಯಕ್ರಮ ಇದೆ ಅದಕ್ಕೊಂದು. ಅಂದರೆ ನಾವು ಪ್ರೊಡಕ್ಷನ್ ಡಿಸೈನ್ ಮಾಡೋದಾಗಿರಲಿ ಅಥವಾ ಕ್ಯಾಪ್ಚರ್ ಮಾಡೋದಾಗಿರಲಿ, ಪ್ರತಿಯೊಂದಕ್ಕೂ ಒಂದು ಅರ್ಥಗಳಿರುತ್ತೆ, ಒಂದು ಐರನಿ ಇರುತ್ತೆ, ಒಂದು ಮೆಟಾಫರ್ ಇರುತ್ತೆ. ನಾನು ಮುಂಚಿನಿಂದ JV ಅಯ್ಯರ್ ಆಗಿರಲಿ ಅಥವಾ ಕಾಸರವಳ್ಳಿ ಆಗಿರಲಿ, ನಾನು ಪ್ಯಾರಲಲ್ ಸಿನಿಮಾಗಳನ್ನೂ ನೋಡಿ ಬೆಳೆದೆ, ಕಮರ್ಷಿಯಲ್ ಸ್ಪೇಸ್ನೂ ನೋಡಿ ಬೆಳೆದೆ. ಹಾಗಾಗಿ ಈ ಏನಂತಾರೆ, ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ನಾನು ಕಂಡುಕೊಂಡ ಬಗೆಯಲ್ಲಿ ಇದನ್ನು ಕಟ್ಕೊಂಡು ಹೋದೆ, ಸಿಂಪ್ಲಿಫೈ ಮಾಡಿದ್ದೀನಿ. ನಿಮ್ಮ ವಯಸ್ಸಿಗೆ ಭಾರ ಅಂತ ಅನಿಸಿಲ್ಲ? ಒಂದು ಸಣ್ಣ ಸರಳವಾಗಿ ಸಿನಿಮಾ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಸರ್, ಆ್ಯಕ್ಚುಲಿ ಸರಳವಾಗಿ ಸಿನಿಮಾ ಮಾಡಿಲ್ಲ ಸರ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸಿನಿಮಾ ಭಾಳ ಸರಳವಾಗಿದೆ. ಸಿನಿಮಾ ತುಂಬ ಕಾನ್ಸಂಟ್ರೇಷನ್ ಡಿಮ್ಯಾಂಡ್ ಮಾಡುತ್ತೆ. ನೋಡುವ ಆಡಿಯನ್ಸಿಗೆ ಒಂದು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿನಿಮಾ ನೋಡುವಾಗ ಸಾಕಷ್ಟು ಗಮನ ಇಟ್ಟು ಸಿನಿಮಾ ನೋಡಬೇಕಾಗುತ್ತೆ. ಅಲ್ಲ, ಅದೇ ನಾನು ಸಿನಿಮಾವನ್ನು ಒಟ್ಟಾರೆಯಾಗಿ ಸರಳೀಕೃತ ಮಾಡುವ ಒಂದು ವರ್ಗ ಇದೆ ಬೇರೆ. ಅದಕ್ಕಾಗಿಯೇ ಇಲ್ಲಿ 213 ಸಿನಿಮಾ ಬಂದರೂ 13 ಸಿನಿಮಾ ಗೆಲ್ತದೆ ಅಥವಾ 15 ಸಿನಿಮಾ ಗೆಲ್ತದೆ, 198 ಸಿನಿಮಾ ಸೋಲ್ತದೆ. ಆ ಸರಳೀಕೃತ ಅಲ್ಲ ನಾನು ಹೇಳಿದ್ದು, ಆ ಸರಳೀಕೃತ ಸೂತ್ರ ಅಲ್ಲ ಹೇಳಿದ್ದು. ಇಷ್ಟು ಗಹನವಾದಂಥ, ಇಷ್ಟು ಯೋಚನೆಯನ್ನು ಇಟ್ಕೊಂಡು, ಇಷ್ಟು ತಯಾರಿಯನ್ನು ಮಾಡಿಕೊಂಡು, ಅದು ರಂಜನೆಯನ್ನು ಕೊಡಬೇಕು, ಮನಸ್ಸನ್ನು ಮುಟ್ಟಬೇಕು, ಹೃದಯವನ್ನು ಮುಟ್ಟಬೇಕು, ಸಿನಿಮಾ ಮತ್ತು ಓವರಾಲ್ ಆಗಿ ಗೆಲ್ಲಬೇಕು. ಈ ಸವಾಲುಗಳನ್ನು ನಿರ್ವಹಿಸಬೇಕಾದ್ರೆ ಅದು ತುಂಬ ಅನುಭವವನ್ನು ಅಥವಾ ನಿಮ್ಮ ರೀತಿ ಯೋಚನೆಯ ಪ್ರಶ್ನೆಗಳನ್ನು ಇಟ್ಕೊಂಡ್ರೆ ಒಂದಿಷ್ಟು ಅನುಭವದ ಪ್ರಜ್ಞೆಯನ್ನು ಎಲ್ಲ ಬಯಸ್ತದೆ, ಅಪೇಕ್ಷಿಸ್ತದೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಹೇಗೆ ಏನು ವಿವೇಕಾನಂದರ ಚಹರೆನೂ ಕಾಣ್ತದೆ? ಹಾಗೆಲ್ಲ ಇಲ್ಲ. ಅಂದರೆ ತುಂಬ ಮುಂಚೆ ನಾನು ಬೆಳೆದ ವಾತಾವರಣ ಬಂದು ನಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ ಇರೋದ್ರಿಂದ ಆಧ್ಯಾತ್ಮನೂ ಜಾಸ್ತಿ ಇತ್ತು.
ಜೊತೆಗೆ ನಾನು ರಾಮಕೃಷ್ಣ ಆಶ್ರಮಕ್ಕೆಲ್ಲ ತುಂಬ ವಿಸಿಟ್ ಮಾಡ್ತಿದ್ದೆ ಮುಂಚೆ. ಅದನ್ನು ಮುಗಿಸಿದ ಮೇಲೆ ನನಗೆ ಪ್ರಶ್ನೆಗಳೂ ಮೂಡೋಕ್ಕೆ ಶುರು ಆಯಿತು. ಅಂದರೆ ಹೇಗೆ ವಿವೇಕಾನಂದರಿಗೆ ಮೂಡೋಕ್ಕೆ ಆ ಪ್ರಶ್ನೆಗಳಿಗೆ ಹುಡುಕೋದಕ್ಕೆ ನಾನು ಚೂಸ್ ಮಾಡಿದ ಮಾರ್ಗ ಆರ್ಟ್. ಒಬ್ರೊಬ್ರು ಒಂದೊಂದು ರೀತಿ ಹುಡುಕ್ಬೋದು ಉತ್ತರನ. ಸೊ ನಂದೇ ಒಂದು ಪ್ರಶ್ನೆಗೆ ಈ ಸಿನಿಮಾ ಉತ್ತರ. ಸೊ ಮುಂದೆ ಬರೋ ಪ್ರಶ್ನೆಗಳಿಗೆ ಮುಂದಿನ ಸಿನಿಮಾಗಳು ಉತ್ತರ ಆಗಿರ್ಬೋದು.